ನಮಸ್ಕಾರ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಾವು ಐಕ್ಯೂ ಬಗ್ಗೆ ಕೇಳಿದ್ದೀವಿ, ಇಕ್ಯೂ ಬಗ್ಗೆ ಕೇಳಿದ್ದೀವಿ, ಎಸ್ಕ್ಯೂ ಬಗ್ಗೆ ಕೇಳಿದ್ದೀವಿ. ಏನು ಈ ಐಕ್ಯೂ, ಇಕ್ಯೂ, ಎಸ್ಕ್ಯೂ ಅಂತ ಹೇಳಿದ್ರೆ, ಇಂಟೆಲಿಜೆಂಟ್ ಕೋಶೆಂಟ್, ಸ್ಪಿರಿಚುವಲ್ ಕೋಶೆಂಟ್, ಎಮೋಷ್ನಲ್ ಕೋಶೆಂಟ್, ಸೋಷಲ್ ಕೋಶೆಂಟ್ ಅಂತ. ಆದರೆ ಇವಾಗ ಏನಾಗ್ತಿದೆಪ್ಪ ಅಂತ ಹೇಳಿದ್ರೆ, ನಮಗೆ ಶಾಲೆಯಲ್ಲೆಲ್ಲ ಏನಪ್ಪ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ನಾವು ಇಂಟೆಲಿಜೆಂಟ್ ಹೇಗಾಗೋದು, ಮಾರ್ಕ್ಸನ್ನು ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಅಲ್ಲ. ಆದರೆ ನಮ್ಮ ಎಮೋಷನ್ಸನ್ನು ಹ್ಯಾಂಡಲ್ ಮಾಡೋದು ಯಾವ ಶಾಲೆನೂ ಹೇಳ್ಕೊಡಲ್ಲ, ಯಾವ ಕಾಲೇಜು ಹೇಳ್ಕೊಳ್ಳಲ್ಲ. ಎಷ್ಟೋ ಸತಿ ಕೆಲಸದಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲೋ ಒಂಚೂರು ನಿರಾಸೆ ಆಗುತ್ತೆ, ಫ್ಯಾಮಿಲಿಯಲ್ಲಿ ನಿರಾಸೆ ಆಗುತ್ತೆ. ಎಷ್ಟೋ ಸತಿ ಎಷ್ಟರ ಮಟ್ಟಿಗೆ ಧೃತಿ ಕೆಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಪ್ರಾಣವನ್ನು ನಾವು ಕಳ್ಕೊಳ್ಳೋಷ್ಟು ಮಟ್ಟಿಗೆ ಧೃತಿ ಕೆಡ್ತೀವಿ. ಆದರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಎಮೋಷ್ನಲ್ ಇಂಡಿಪೆಂಡೆನ್ಸನ್ನು ನಾವು ಬೆಳೆಸ್ಕೊಳ್ಳಲ್ಲ. ನಾವೆಲ್ಲ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು, ನಾವು ಬುದ್ಧಿವಂತರಾಗಿರಬೇಕು, ಚಾಕುಚಕ್ಯತೆಯಿಂದ ಇರಬೇಕು ಅಂತ ಎಲ್ಲವನ್ನು ಯೋಚನೆ ಮಾಡ್ತಾ ಹೋಗ್ತೀವಿ. ಆದರೆ ನಮ್ಮ ಮನಸ್ಸನ್ನು ಹೇಗೆ ನಾವು ಎಮೋಷನ್ಸನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಸತಿ ಕೂಡ ನಾವು ಯೋಚನೆ ಮಾಡಲ್ಲ. ಹಾಗಾಗಿ ಈ ಎಮೋಷ್ನಲ್ ಕೋಶೆಂಟನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಹೇಗೆ ನಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ನೋಡಿ, ಪ್ರತಿ ಸತಿ ಯಾರಾದರೂ ಏನಾದರೂ ಮಾಡಿದ್ರೆ, ಏನಾದರೂ ಟ್ರಿಗರ್ ಮಾಡಿದ್ರೆ ನಾವು ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅವರು ನನ್ನ ರೀತಿಲಿ ಇರಲಿಲ್ಲ, ಹಾಗಾಗಿ ನಾನು ಆ ರೀತಿ ನಡ್ಕೊಂಡೆ. ಪ್ರತಿ ಸತಿ ನಮ್ಮ ಎಮೋಷ್ನಲ್ ಡಿಪೆಂಡೆನ್ಸಿಯನ್ನು ನೋಡಿ, ಯಾರೋ ಒಬ್ಬರು ನನಗೆ ಬಂದು ಏನಾದರೂ ಒಂದು ಅಂದ್ಬಿಟ್ರೆ ನಾನು ಇಡೀ ದಿನ ಬೇಜಾರಾಗ್ಬಿಡ್ತೀನಿ. ಯಾರೋ ಒಬ್ಬರು ಒಂದು ಒಳ್ಳೇದು ಹೇಳಿದ್ರೆ ಖುಷಿ ಪಟ್ಬಿಡ್ತೀವಿ. ಆದರೆ ಪ್ರತಿ ಸತಿ ಜನ ನಮ್ಮ ರೀತಿಲೇ ಇರಬೇಕು ಅಂದರೆ ಇರಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಇವತ್ತು ಯಾಕಪ್ಪ ಈ ಸಂಬಂಧಗಳು ಮುರಿತಾ ಇದೆ, ಹೇಗೆ ಸಂಸಾರ ನಡೆಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಹೇಗೆ ಒಂದು ವ್ಯಕ್ತಿ ಹತ್ರ ಮಾತಾಡಬೇಕು ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳಿದ್ರೆ, ನಮಗೆ ಎಮೋಷ್ನಲ್ ಕೋಶೆಂಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾರೋ ಎಷ್ಟೋ ಸತಿ ನಮ್ಮ ಮುಂದೆ ಯಾರೋ ಅಳ್ತಾ ಇದ್ರು ಕೂಡ ಹೆಂಗೆ ಸಮಾಧಾನ ಮಾಡಬೇಕು ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ ಅಲ್ವಾ? ಎಷ್ಟೋ ಸತಿ ನಮ್ಗೆ ಯಾರೋ ಒಬ್ಬರೊಂದು ಕಷ್ಟ ಹೇಳ್ಕೊಂಡ್ರು ಕೂಡ ಅದಕ್ಕೆ ಹೇಗೆ ಪರಸ್ಪರ ಉತ್ತರ ಕೊಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಹೋಗಲ್ಲ. ಈ ಕೋವಿಡ್ ಬಂದಾಗಲಿಂದ ಕೂಡ ಈ ಸೋಷಲ್ ಐಸೋಲೇಷನಿಂದ ನಾವು ಒಬ್ಬರನ್ನೊಬ್ಬರನ್ನು ಮೀಟ್ ಮಾಡ್ತಾ ಇರಲಿಲ್ಲ. ಅದರಿಂದ ಕೂಡ ಎಷ್ಟೋ ಒಂದು ಮನಸ್ಥಿತಿ ನಮ್ಮದು ಬದಲಾಗ್ತಾ ಹೋಗ್ತಿದೆ. ಹಾಗಾಗಿ ಈ ಎಮೋಷ್ನಲ್ ಕೋಶೆಂಟನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಬೇಕು. ನಮ್ಮ ಎಮೋಷನ್ಸಿಗೆ ನಾವು ಜವಾಬ್ದಾರಿ ತಗೋಬೇಕು. ಯಾವಾಗಲೂ ಅಷ್ಟೇ ಎಲ್ಲರೂ ನನ್ನ ರೀತಿಯೇ ಇರಬೇಕು, ನನ್ನ ರೀತಿಯೇ ಮಾತಾಡಬೇಕು, ನನ್ನ ಥರನೇ ಇರಬೇಕು ಅಂತ ಹೇಳಿದ್ರೆ ಇರಲಿಕ್ಕೆ ಸಾಧ್ಯ ಅಲ್ಲ. ನಮಗೆ ಅಂಥವ್ರ ಜೊತೆ ಬದುಕಲಿಕ್ಕೂ ಸಾಧ್ಯ ಅಲ್ಲ. ನಾನು ಯಾವಾಗಲೂ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಅಲ್ವಾ, ಒಂದೇ ಪರ್ಸ್ನಾಲಿಟಿ ರೀತಿ ಇದ್ದರೆ ಆ ಪರ್ಸ್ನಾಲಿಟಿಯೊಟ್ಟಿಗೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ಸತಿ ನಮಗೆ ಬೇರೆ ಬೇರೆ ರೀತಿಯ ಒಂದು ಪರ್ಸ್ನಾಲಿಟಿ ಇದ್ದರೆ ಮಾತ್ರ. ಹಾಗಾಗಿ ಇಂತಹ ಎಮೋಷ್ನಲ್ ಇಂಡಿಪೆಂಡೆನ್ಸನ್ನು ನೀವು ಬೆಳೆಸ್ಕೊಳ್ಳಿ. ಯಾರು ನಮ್ಮ ರೀತಿ ಇಲ್ಲ ಅಂತ ಹೇಳಿದ್ರು ನಾನು ಬದುಕಬಲ್ಲೆ, ಯಾರು ನನ್ನ ರೀತಿಯಲ್ಲಿ ನನಗೆ ಇಷ್ಟ ಬಂದಾಗೆ ನನಗೆ ಟ್ರಿಗರ್ ಮಾಡ್ತಾರೆ ಅಂತ ಹೇಳಿದ್ರೆ, ನನಗೆ ಕೋಪ ಬರ್ಸ್ತಾರೆ ಅಂತ ಹೇಳಿದ್ರು ನಾನು ಕೋಪ ಪಟ್ಕೊಳ್ಳಲ್ಲ. ನನ್ನ ಮನಸ್ಸಲ್ಲಿ ನನಗೆ ಯಾವಾಗಲೂ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ, ಸುಖ ಇರುತ್ತೆ. ಯಾವಾಗ ಈ ಥರ ಇರ್ತಿರೋ ಆಗ ಮಾತ್ರ ನಾವಾಗಿರಲಿಕ್ಕೆ ಸಾಧ್ಯ, ಆಯಿತಾ? ಹಾಗಾಗಿ ಈ ಎಮೋಷ್ನಲ್ ಇಂಡಿಪೆಂಡೆನ್ಸನ್ನು ಬೆಳೆಸ್ಕೊಳ್ಳಿ. ನಮ್ಮ ಎಮೋಷನ್ಸನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸುಲಭ ಉಪಾಯ ಏನಂತ ಹೇಳಿದ್ರೆ, ನಿಮ್ಮ ಜೊತೆ ಒಂದು ಸೋಲ್ ಕನೆಕ್ಷನನ್ನು ಬೆಳೆಸ್ಕೊಳ್ಳಿ. ನಿಮ್ಗೆ ಏನು ಇಷ್ಟ ಇರುವೋ, ಯಾವುದನ್ನು ತಡ್ಕೊಬೋದು, ಯಾವುದನ್ನು ತಡ್ಕೊಳ್ಬಾರ್ದು, ಯಾರಿಗೆ ಪವರ್ ಕೊಡಬೇಕು, ಯಾರಿಗೆ ಪವರ್ ಕೊಡಬಾರ್ದು, ಯಾವ ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಆಚೆ ಬರಬೇಕು, ಏನು ನಿಮಗೆ ಮುಖ್ಯ, ನಿಮ್ಮ ಭಾವನೆಗೆ ಏನು ಮುಖ್ಯ, ನಿಮ್ಮ ಮನಸ್ಸಿಗೆ ಏನು ಮುಖ್ಯ, ನಿಮ್ಮ ನೆಮ್ಮದಿಗೆ ಏನು ಮುಖ್ಯ, ಅದನ್ನೆಲ್ಲ ಪ್ರಯಾರಿಟಿ ಮಾಡ್ತಾ ಹೋಗಿ ಈ ಎಮೋಷ್ನಲ್ ಇಂಡಿಪೆಂಡೆನ್ಸ್ ಬೆಳೆಸ್ಕೊತಾ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.